ಅಪ್ಪ ಅಮ್ಮ ಆಗಿ ನಾವು ನಮ್ಮ ಮಕ್ಕಳ ಆರೋಗ್ಯ ವಿಷಯದಲ್ಲಿ ಮಾಡೋ ಒಂದು ತಪ್ಪು ಗೊತ್ತಿದ್ದೋ ಗೊತ್ತಿಲ್ಲನೋ ಮಾಡಿರ್ತೀವಿ. ಅದೇನು ಅಂತ ಅಂದ್ರೆ ನೆಗಡಿ ಆಯ್ತಾ ಸಿರಪ್ ಹಾಕೋದು, ಕೆಮ್ಮಂತ ಸಿರಪ್ ಹಾಕೋದು, ಅವ್ರಿಗೆ ಜ್ವರ ಬಂತ ಸಿರಪ್ ಹಾಕೋದು, ಹೀಗೆ ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಸಿರಪ್ ಹಾಕ್ತಾನೆ ಹೋಗ್ತೀವಿ. ಆದ್ರೆ ಚಿಕ್ಕ ಪುಟ್ಟ ಕಾಯಿಲೆಗಳನ್ನ ರಿಕವರ್ ಆಗೋ ಶಕ್ತಿ ಮಕ್ಕಳಲ್ಲಿ ಇರುತ್ತೆ. ಅವರಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದಿರುತ್ತೆ, ಆಂಟಿಬಾಡೀಸ್ ಅನ್ನೋದಿರುತ್ತೆ, ಅದನ್ನ ಫೈಟ್ ಮಾಡೋ ಶಕ್ತಿ ಅವರಿಗಿರುತ್ತೆ. ಬಟ್ ನಾವು ಅದಕ್ಕೆ ಅವಕಾಶನೇ ಮಾಡ್ಕೊಡಲ್ಲ, ಬಂದಿದ ತಕ್ಷಣ ಸಿರಪ್ ಹಾಕಿರ್ತೀವಿ. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಆ ಸಿರಪ್ ಅನ್ನೋದು ಮಕ್ಕಳ ಮೈಗೆ ಹೋಗ್ದಾಗ ಅಂದ್ರೆ ಅಡಾಪ್ಟ್ ಆದಾಗ ಆ ಮೆಡಿಸಿನ್ಸ್ ಕೂಡ ವರ್ಕ್ ಆಗಲ್ಲ. ಆಗ ಏನ್ ಮಾಡ್ಬೇಕಾಗತ್ತೆ, ಹೈ ಡೋಸೇಜ್ ಕೊಡ್ಬೇಕಾಗತ್ತೆ, ಆಂಟಿಬಯೋಟಿಕ್ಸ್ ಕೊಡ್ಬೇಕಾಗತ್ತೆ. ಬಟ್ ಅದನ್ನು ನೀವು ಅದೇ ರೀತಿ ಅಭ್ಯಾಸ ಮಾಡಿದಾಗ ಮಕ್ಕಳಲ್ಲಿರೋ ರೋಗ ನಿರೋಧಕ ಶಕ್ತಿ ಯಾವ್ದಕ್ಕೂ ಉಪಯೋಗ ಬರಲ್ಲ. ನಾವು ನೆಕ್ಸ್ಟ್ ಟೈಮ್ ಪೇರೆಂಟ್ಸ್ ಆಗಿ ಮಾಡ್ಬೇಕಾಗಿರೋದೇನು ಅಂದ್ರೆ, ಹುಷಾರ್ ತಪ್ಪಿದಾಗ ಮಕ್ಕಳು ಅವರ ರೋಗ ನಿರೋಧಕ ಶಕ್ತಿ ಹೇಗೆ ಬೂಸ್ಟ್ ಮಾಡೋದು, ಇಮ್ಯುನಿಟಿ ಪವರ್ನ ಹೇಗೆ ಡೆವಲಪ್ ಮಾಡೋದು, ಆಂಟಿಬಾಡೀಸ್ನ ಅವ್ರ ಬಾಡಿಲಿ ಹೇಗೆ ಇಂಪ್ರೂವ್ ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ ಹೊರತು ಹೇಗೆ ಸಿರಪ್ ಹಾಕಿ ಸರಿ ಮಾಡೋದು ಅಂತ ಅಲ್ಲ. ನಿಮ್ಗೆ ಮಕ್ಕಳ ಇಮ್ಯುನಿಟಿ ಹೇಗೆ ಡೆವಲಪ್ ಮಾಡಬೇಕು ಅಂತ ತಿಳ್ಕೊಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಇಮ್ಯುನಿಟಿ ಅಂತ ಟೈಪ್ ಮಾಡಿ. ಹ್ಯಾಪಿ ಪೇರೆಂಟಿಂಗ್.